ಬಾಂಗ್ಲಾ ವಲಸಿಗರ ಪತ್ತೆಗೆ ಪುನೀತ್ ಕೆರೆಹಳ್ಳಿ ಪ್ರಯತ್ನ ಅಂದರೆ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಮತ್ತೆ ಬಂಧನ ಆಗಿದೆ. ಈಗ ಬಾಗಲಕೋಟೆ ಪೊಲೀಸರಿಂದ ಬಾಗಲಗುಂಟೆ ಪೊಲೀಸರಿಂದ ಪುನೀತ್ ಅರೆಸ್ಟ್ ಆಗಿರೋದು. ಮೊನ್ನೆ ತಾನೇ ಅವರಿಗೆ ಬೇಲ್ ಸಿಕ್ಕಿತ್ತು, ಹೊರಗಡೆ ಬಂದಿದ್ರು ಪುನೀತ್ ಕೆರೆಹಳ್ಳಿ. ಈಗ ಮತ್ತೆ ಅದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿನೇ ಬಾಗಲಗುಂಟೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಕೆಂಪಾಪುರದಲ್ಲಿ ಬಾಂಗ್ಲಾ ವಲಸಿಗರು ಇದ್ದಾರೆ ಎಂಬ ಆರೋಪ ಹಿನ್ನೆಲೆ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿ ಅವರು ಹೋಗಿರ್ತಾರೆ. ಬಳಿಕ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲು ಮಾಡ್ತಾರೆ. ದೂರು ನೀಡಿ ತೆರಳುತ್ತಿದ್ದ ಪುನೀತ್ ಅವರನ್ನ ಬಂಧಿಸಿದ್ದಾರೆ ಬಾಗಲಗುಂಟೆ ಪೊಲೀಸ್ನವರು. ಬಾಂಗ್ಲಾ ವಲಸಿಗರ ಪತ್ತೆಗೆ ಪುನೀತ್ ಕೆರೆಹಳ್ಳಿ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಪೊಲೀಸರು ಪುನೀತ್ ಕೆರೆಹಳ್ಳಿ ಅವರನ್ನ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಈಗ ಇದೇ ವಿಚಾರಕ್ಕೆ ಮೊನ್ನೆನೂ ಕೂಡ ಅವರು ಅರೆಸ್ಟ್ ಆಗಿದ್ರು. FIR ಕೂಡ ಆಗಿತ್ತು ಅವ್ರ ಮೇಲೆ. ಅದಾದ ನಂತರ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದಿದ್ರು. ಈಗ ಮತ್ತೆ ಬಾಗಲಗುಂಟೆ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಅಕ್ರಮ ವಲಸಿಗರಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರಂತೆ. ಸೊ ಹಾಗಾಗಿ ಅವರನ್ನ ಮತ್ತೆ ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್ ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ FIR ಇಲ್ಲ, ಅಕ್ನಾಲೇಜ್ಮೆಂಟ್ ಇಲ್ಲ. ಏನ್ ಮಾಡ್ಬೇಕು ನಾನು ಸೋಲದೇವನಹಳ್ಳಿ ಈಗ ನಾವು ಕರ್ಕೊಂಡೋಗಿ ಬಾಂಗ್ಲಾದವ್ರಿಗೆ ಒಪ್ಸಿದ್ವಿ ಅಲ್ವಾ. 3 ಜನ ಬಾಂಗ್ಲಾದವ್ರು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ 112 ಇವ್ರಿಗೆ ಒಪ್ಸಿದೀವಿ. ಒಪ್ಸಿದ್ಮೇಲೆ ಸ್ಪಾಟ್ ಅಲ್ಲಿ 2 ಕುಟುಂಬ ಇದಾವೆ, ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ಅಲ್ಲಿ ನಿಂತವ್ರೆ. ಸರ್ ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತಂದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ. ಇವ್ರಿಗೆ ಬಾಂಗ್ಲಾದವ್ರ ಮೇಲೆ ನಂಬಿಕೆ ಪ್ರೀತಿ, ಇವ್ರು ಬರ್ತಾರೆ, ನೀವು ಹೋಗ್ತೀರಾ. 18 ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು 2 ನ್ಯಾಯಾಲಯ ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗೋದು ನಾನು ಮಿಸ್ ಆಯ್ತೀನಿ. ಪುನೀತ್ ಕೆರೆಹಳ್ಳಿ ಸಿಗಲ್ಲ, ಬಾಂಗ್ಲಾದವ್ರು ಸಿಗ್ತಾರೆ. ಅವ್ರನ್ನ ಬಿಟ್ಟು ಸ್ಟೇಷನ್ಗೆ ನೀವು ಇದ್ರಿ, ನಾವು ಬಂದ್ರು ಅವ್ರು ಬಾಂಗ್ಲಾದವ್ರ ಸ್ಟೇಷನ್ಗೆ ಬರ್ಲಿಲ್ಲ. ನಮ್ಮನ್ನ ಪೊಲೀಸ್ ಜೀಪ್ ಅಲ್ಲಿ ಕರ್ಕೊ ಬರ್ತಾರೆ. ಯಾರು? ಸೋಲದೇವನಹಳ್ಳಿ ಪೊಲೀಸ್ನವರು. ಇಲ್ಲಿಗೆ ಕರ್ಕೊ ಬಂದ್ರು, ಇಲ್ಲಿ ಟಾರ್ಚರ್ ಕೂರ್ಸ್ಕೊಂಡು. ಏನಕ್ಕೆ ಟಾರ್ಚರ್? ಇಲ್ಲಿಗೆ ಬಂದು ಬಾಗಲಗುಂಟೆ ವಾರೆಂಟ್ ಇದೆ ಅಂತ ನಮ್ಮ ಸ್ಟೇಷನ್ಗೆ ಕರ್ಕೊ ಬಂದಿದ್ದು ಏನಕ್ಕಂದ್ರೆ ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್ ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ FIR ಇಲ್ಲ, ಅಕ್ನಾಲೇಜ್ಮೆಂಟ್ ಇಲ್ಲ. ಏನ್ ಮಾಡ್ಬೇಕು ನಾನು?